ಬಿಡ್ತಾರ ಯವ್ವ ಇವ್ರು ನನಗ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಎಲ್ಲುಂಟಿರಿ? ಹೊರಗಡೆ ಹೊಂಟಿನಿ ಶೇವಿಂಗ್ ಮಾಡ್ಕೊಂಡು ಬರೋಕ್ಕೆ. ಸಂಡೇನು ಒಟ್ಟು ಏನಾರ ನೆಪ ಮಾಡ್ಕೊಂಡು ಒಟ್ಟು ಹೊರಗೆ ಓಡೋದಲ್ಲ ಒಟ್ಟು. ನಮ್ಗೆ ಸಿಗೋದೇ ಒಂದಿನ ಸಂಡೇ ಮಾಡ್ಕೊಳಕ್ಕೆ ಶೇವಿಂಗು ಈ ಥರ ಏನಾದರೂ ತೊಗೊಂಡಿದ್ದೀನಿ. ಅಲ್ಲ ಕಟಿಂಗ್ ಅಂಗಡಿಗೆ ಹೋಗೋಕ್ಕಿಂತ ಫ್ರೀ ಯಾಕೆ ರೆಡಿಯಪ್ಪ? ರೆಡಿ ಎಲ್ಲ ಕೆಲಕೇನಿಲ್ಲ, ನಾರ್ಮಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಕಾಣ್ತಿದ್ದೆ, ಶೇವಿಂಗ್ ಮಾಡೋದು ಚೆನ್ನಾಗಿ ಕಾಣ್ತಿದ್ದೆ. ಓಕೆ, ಯಾಕ ಟೂ ವೀಲರ್ ಫೋರ್ ವೀಲರ್ ಅಂತ ಹೇಳಿದ್ರೆ ಚಳಿ ಏನಿಲ್ಲ, ಆಲ್ರೆಡಿ ಬಿಸಿಲು ಬಿದ್ದು ತೊಗೊಂಡು ಹೋಗ್ರಿ ಟೂ ವೀಲರ ನೋಡ್ರಿ. ಚಲೋ ಚಲೋ. ಬೇಗ ಬರ್ತೀರಿ? ಒಂದು ಹಾಫ್ ಅವರ್ ಬಿಸಿನೀರ ಕುಡ್ದೋಕ್ಕಿದ್ರಲ್ಲ. ಹಾಂ ಬಂದ್ಮೇಲೆ ಸರಿ. ಗಾಯ್ಸ್ ಬಿಸಿಲು ಬಿದ್ದೈತಂತ ಈ ಬೆಡ್ನ ಹೊರಗೆ ಹಾಕಿದ್ದೀವಿ. ಮೊನ್ನೆ ಸತಿ ನಮ್ಮ ಬೆಡ್ ಹಾಕಿದ್ವಿ, ಇವಾಗ ಈ ಬೆಡ್ ಅಂದರೆ ಯಾರಾದರೂ ಗೆಸ್ಟ್ ಬಂದರೆ ಮನ್ಕೊತಾರಲ್ಲ ಆ ಬೆಡ್ ಇದು. ಬಿಸಿಲು ಐತಲ್ಲ ಸ್ವಲ್ಪ ಒಣಗಿಸೋಣ ಅಂತ ಹಾಕಿವಿ. ಹೋಗ್ಬರ್ರಿ. ಕುಡಿಯೋಕೆ ನೀರಾ? ಈಗ ಒಳಗಿದ್ದಾಗಿದ್ರೆ ಒಳ್ಳೆಂದು ಈಗಿದ್ದಾಗಿತ್ತ ಒಳಗೆ ಬರ್ರಿ ಕುಡ್ತೀನಿ. ಎಸ್ ಗಾಯ್ಸ್, ಅವ್ರು ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದರು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ಬಿಟ್ವಿ. ಇನ್ನು ಕ್ಲೀನಿಂಗು ಅದಾದಮೇಲೆ ಅವ್ರು ಬರೋಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಅರೌಂಡ್ 10:30 11 ಆಗಲ್ತಾನೆ ಬಂದಿತ್ತು. ಸೊ ಒಂದೇ ಸತಿ ಇವತ್ತು ಟಿಫನ್ ಏನು ಬೇಡ, ಬ್ರಂಚ್ ಮಾಡೋಣ ಒಂದೇ ಸತಿ ಅಂತ ಅಂದ್ಕೊಂಡು ಜಸ್ಟ್ ಅವ್ರು ಬರಬೇಕಾದ್ರೆ ಇವತ್ತು ಅವ್ರಿಗೆ ಜಾಸ್ತಿ ದಿನ ಆಗಿತ್ತು ಟೀ ಮತ್ತು ಬನ್ ತಿಂದು, ಇಬ್ಬರಿಗೂ ತಿನ್ನಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಇವತ್ತು ಬನ್ ತೊಗೊಂಡು ಬಂದರು. ಸೊ ಟೀ ಬನ್ ತಿನ್ಕೊಂಡು ಮಧ್ಯಾಹ್ನ ತನಕ ವೇಟ್ ಮಾಡಿದ್ರಾಯ್ತು, ಮಧ್ಯಾಹ್ನ ಒಂದೇ ಸತಿಗೆ ಊಟ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಹಾಲು ಇರಲಿಲ್ಲ, ಹಾಲು ಮಜ್ಜಿಗೆ ಮೊಸರಿತ್ತು. ಸೊ ಹಾಲು ಮಜ್ಜಿಗೆ ತಂದಿದ್ರು. ಸೊ ಪ್ಯಾಕೆಟ್ನೇ ಒಡೆದಾಕೊಂಡು ಟೀ ಮಾಡೋಕ್ಕಿಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ನನಗೆ ಮತ್ತು ಅವರಿಗೆ ಸ್ವಲ್ಪ ಇಬ್ಬರು ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಮತ್ತೆ ಅಡುಗೆ ಶುರು ಮಾಡೋಣ ಅಂತ ಅಂದ್ಕೊಂಡು ಟೀ ಮಾಡ್ತಾಯಿದ್ದೀನಿ ನೋಡ್ರಿ. ಸೊ ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆಮೇಲೆ ನಿಮ್ಗೆ ನಾನು ಮಾಡುವಂಥ ಹೊಸ ಹೊಸ ವ್ಲಾಗ್, ಬ್ಯೂಟಿ ಬಗ್ಗೆ ಆಗಿರ್ಬೋದು, ವೇಟ್ ಲಾಸ್ ಬಗ್ಗೆ ಆಗಿರ್ಬೋದು, ಇನ್ನು ಮೇಕಪ್ ಬಗ್ಗೆ ಆಗಿರ್ಬೋದು, ಇದರೆಲ್ಲದ್ರದ್ದು ಮಾಹಿತಿ ನೀವು ತಿಳ್ಕೊಬೋದು ನೋಡ್ರಿ ನನ್ನ ಚಾನಲ್ ಒಳಗೆ. ನೀವು ಕೆಲಸಕ್ಕೆ ಬರೋರಲ್ಲ ಬನ್ನಿ. ಇನ್ನು ಹಾಲು ಮತ್ತು ಮಜ್ಜಿಗೆ ಎರಡು ಫ್ರಿಜ್ಜಲ್ಲಿಟ್ಟೆ. ಇವಾಗ ನನಗೆ ಏನೋ ಗೊತ್ತಿಲ್ಲ, ನೀರು ಹಾಕ್ಬಿಟ್ಟು ಟೀ ಮಾಡಿದರೆ ಇಷ್ಟನೇ ಆಗಂಗಿಲ್ಲ, ಒಂಥರ ತಿಳಿ ಅಂದಂಗೆ ಅನ್ನಿಸ್ತದೆ. ಯಾವಾಗ್ಲೂ ಅಷ್ಟೇ ಹಾಲು ಹಾಕಿ ಟೀ, ಇವನ್ ಮನೆಗೆ ಯಾರು ರಿಲೇಟಿವ್ಸ್ ಬಂದ್ರಾಯ್ತು, ಯಾರು ಬಂದ್ರಾಯ್ತು ಅವರಿಗೂ ಕೂಡ ನಾನು ಹೀಗೆ ಮಾಡಿಕೊಡೋದು. ನನಗೆ ಹಿಂಗೆ ಮಾಡಿದಾಗಷ್ಟೇ ಸಮಾಧಾನ ನೋಡ್ರಿ. ಸೊ ಇವಾಗ ಟೀ ಮಾಡೋಕ್ಕಿಟ್ಟು, ಅಂದರೆ ಅದಕ್ಕೆ ಹಾಲಿಗೆ ಟೀ ಪೌಡರ್ನದೆಲ್ಲ ಹಾಕಿಬಿಟ್ಟು ಇವಾಗ ನಾವು ಟೀ ಕುಡಿಯೋ ಗ್ಯಾಪಲ್ಲಿ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಚಪಾತಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ನಾದಿಟ್ರೆ ಅದು ನೆನಿತದ ಅಂತ ಅಂದ್ಕೊಂಡು ಈ ಸೈಡಿಗೆ ನಾನು ಹಿಟ್ಟನ್ನ ನಾದ್ತಾ ಇದ್ದೀನಿ ನೋಡ್ರಿ. ಟೀ ಉಕ್ಕಾಗತ್ತದ, ಟೀ ಉಕ್ಕಾಗ್ತದ. ಎಲ್ಲ ಟೇಬಲ್ ಬಾಸ್ ಉಗ್ಲದಿಲ್ಲ ಚಟ್ಟಿ ಸರಿ ಈ ಸೈಡಿಗೆ ಬರಮ್ಮ. ಆಗ್ಬೇಕಂತ ನೋಡ್ಬೇಕು ಸರಿಯಾಗಿ. ಇದ್ಯಾರು ಕಣ್ಣು ಕೊಟ್ಟನ ಕೈ ನಮ್ಮ ಮುಂದೆ ಕೊಟ್ಟ ಅಂತೇಳಿ ಯಾಕಡೆ ನೋಡ್ಕೋತ ಯಾಕಡೆ ಹಾಕಿ ತಿಂತೀಯಲ್ಲ. ಮೂರು ಸ್ಪೂನ್ ಹಾಕ್ಬಿಟ್ಟು 3 ಸ್ಪೂನ್ ಖಾರ ಹಾಕಿದ ಏನಿದು ಅಕ್ಕಿ ಇದು ಸಕ್ಕರೆ ಡಬ್ಬ
ಭಯ ಇರಬೇಕು ಈ ಥರ ಒಳಗೆ ಒಂದು ಹೋಗಿ ಇನ್ನೊಂದು ಹೋಗಿ 2 ಇನ್ನೊಂದು ಹೋಗಿ 3 ಸಾಕಿದ್ದೀನಿ. ನಾನಿವಾಗ ಸಕ್ರೆ ಹಾಕ್ಬೇಕಿತ್ರಿ, ಆದ್ರೆ ಸಕ್ರೆ ಹಾಕಬೇಕು ಅಂತಂದ್ರೆ ಮತ್ತೆ ಕೈ ತೊಳ್ಕೊಬೇಕು. ಹಂಗ ಚಾ ಉಕ್ಕಕತ್ತದಂತ ಹೇಳಿ ನನ್ನ ಹಸ್ಬೆಂಡಿಗೆ ಕರೆದೆ ನೋಡ್ರಿ. ಸೊ ಸಂಜಯ್ ಬಂದು ಇವಾಗ ಸಕ್ರೆ ಹಾಕಕತ್ತಾರ ನೋಡ್ರಿ ಟೀಗೆ. ಈ ಕಡೆ ನಾನು ಹಿಟ್ಟು ನಾದಿಡಕತ್ತೀನಿ. ಸೊ ಹಿಟ್ಟು ನಾದಿದ್ದಾಯ್ತು, ಈ ಕಡೆ ಚಾನು ಆತ್ ನೋಡ್ರಿ. ಸೊ ಆಯ್ತತ್ತ ಮೊದಲು ನಾನು ಟೇಸ್ಟ್ ಮಾಡ್ತೀನಿ. ನೀವೇ ಮಾಡಿರಲ್ಲ ಚಾ, ಸಕ್ಕರೆ ನೀವೇ ಹಾಕಿರಲ್ಲ. ಯಪ್ಪ, ಕಪ್ ನೋಡಿದ್ರೆ ಇಷ್ಟು ದೊಡ್ಡದ, ಒಳಗೆ ಚಾ ಇಷ್ಟ ಅದ. ಚೆನ್ನಾಗಿದೆ. ಏನು ಚೆನ್ನಾಗೈತೆ ಇದ್ರಾಗ ಉಪಕಾರ ಹಾಕಿರ್ತೀವಲ್ಲ ಚೆನ್ನಾಗೈತೆ ಅಂತ. ಕಾಂಬಿನೇಷನ್ ಚೆನ್ನಾಗಿ ಬರ್ತದೆ. ಭಾಳ ದಿನ ಚೆನ್ನಾಗಿದೆ. ಒಳಗಡೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಕ್ಕಂತ ನೋಡಕ್ಕೆ ಹೋಗೋಣ. ನೋಡೋಣ, ನಿಮ್ಮ ತೋರಿಸ್ತೀನಿ ಬನ್ನಿ ಏನು ಮಾಡತ್ತ. ನನಗೂ ಅಂತ ಹಸಿವಾಗಿದೆ. ಏನೋ ಮೆಂತ್ಯ ಪಲ್ಯ ಮಾಡತ್ತಾಳ. ಮೆಂತ್ಯ ಪಲ್ಯ ಮಾಡತ್ತಿಲ್ಲ, ತೊಳೆದೀನಿ. ಆಮೇಲೆ ಇದಕ್ಕೆ ಮೆಂತ್ಯ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಯಾಕೆ ಮಾಡ್ಬೇಕಂತ ಹೇಳಿ ಏನೇನು ಮತ್ತು ಏಳು ಇಟ್ಟಿದ್ದಾಳ. ನನಗಂತೂ ಹಸಿವಾಗ್ತಿದೆ. ಸ್ವಲ್ಪ ತಿನ್ನಿಗ್ರಿ, ಚಾ ಬಂದು ತಿಂತಿರಲ್ಲ, ಮಾಡ್ಕೊಡ್ತೀನಿ ಅಂತ. ಎಸ್ ಗಾಯ್ಸ್, ಚಪಾತಿ ಜೊತೆಗೆ ನಾನಿವತ್ತು ಮೆಂತ್ಯ ಪಲ್ಯ ಮಾಡಿದ್ದೆ ನೋಡ್ರಿ. ಅಂದರೆ ಮೆಂತ್ಯ ಸೊಪ್ಪನ್ನ ಬೇಳೆ ಹಾಕಿಬಿಟ್ಟು ಇವತ್ತು ಮಾಡಿದ್ದೆ ನಾನು. ಹಂಗೆ ಈ ಕಡೆ ಅನ್ನ ಮಾಡೋಕೆ ಅಕ್ಕಿ ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಂಡಿದ್ದೀನಿ ರೀ. ಸೊ ಚಪಾತಿ ಮಾಡ್ತಾ ಮಾಡ್ತಾ ರೈಸ್ ಕೂಡ ಮಾಡಿದ್ರಾಯ್ತು ಅಂತ ಹೇಳಿ. ವಾವ್ ಗಾಯ್ಸ್, ಪಲ್ಯ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ನೋಡ್ರಿ, ಮೆಂತ್ಯ ಹಾಕ್ಕೊಂಡು ಮಾಡಿದ್ದೆ. ಸೊ ಪಲ್ಯ ಕೂಡ ಆಯಿತು, ಸೈಡಿಗೆ ಇಟ್ಕೊಂಡು ಇವಾಗ ಚಪಾತಿ ಮಾಡಿದ್ರಾಯ್ತು ಅಂತ ಮಾಡತ್ತೀನಿ ನೋಡ್ರಿ. ಯಾವಾಗಲೂ ಜಾಸ್ತಿ ಮಾಡಿ ಕೆಡ್ಸಂಗಿಲ್ರಿ ನಾನು. ಯಾಕಂತ ಅಂದ್ರೆ ಇವಾಗ ನಾವಿರುವಂಥ ಬೆಂಗಳೂರಂಥ ಸಿಟಿ ಒಳಗೆ ನಾವು ಇವಾಗ ರೈತರ ಕಡೆ ತಂದು ಗೋಧಿ ತಂದು ಬೀಸ್ಕೊಂಡಂಗೆ ನಮ್ಗೆ ಹಿಟ್ಟು ಸಿಗಂಗಿಲ್ರಿ. ಸೊ ಹಾಗಾಗಿ ಇವತ್ತು ಒಂಚೂರು ಅನ್ನ ಕೆಡಿಸ್ಬೋದು, ಯಾಕಂದ್ರೆ ಅಕ್ಕಿ ಎಲ್ಲ ಕಡೆನೂ ಸಿಕ್ಬಿಡ್ತಾವ. ಬಟ್ ಗೋಧಿ ಜೋಳ ಇಂಥದೆಲ್ಲ ಬೇಕಂದ್ರೆ ಮತ್ತೆ ನಮ್ಮೂರಿಗೆ ಹೋಗಬೇಕು. ಸೊ ನನಗೊಂಚೂರು ಕೆಡ್ಸಕ್ಕೆ ಮನಸ್ಸಾಗಲ್ಲ. ಇನ್ನೂ ಒಂದು ಚಪಾತಿ ಕಮ್ಮಿ ಉಂಡು ಮಕ್ಕೊಂಡ್ರು ನಡೀತದ, ಆದ್ರೆ ಕೆಡ್ಸಕ್ಕಂತೂ ಹೊಟ್ಟೆ ಮನಸ್ಸು ಬರಲ್ಲ ನೋಡ್ರಿ. ಸೊ ಸ್ವಲ್ಪ ಮಾಡ್ಕೊತೀನಿ. ಮಿನಿಮಮ್ ನಮ್ಮ ಇಬ್ಬರ ಮಧ್ಯೆ ಒಂದು 5 ಚಪಾತಿ ಲಾಸ್ಟ್ ನೋಡ್ರಿ ನಾನು ಮಾಡೋದು. ಅದು ಹೆಂಗೆ ಅಳತಿ ಗೊತ್ತಾಗ್ತದೆ ನಿಮಗೆ ಅಂತ ಅನ್ಬೋದು. ಸ್ವಲ್ಪ ಒಂದು ಉಳ್ಳಿ ಜಾಸ್ತಿ ಆದ್ರೂ ಮತ್ತೆ ಅದನ್ನು ಅದ್ರಾಗಿನ ತೆಗೆದು ಬೇರೆದಕ್ಕೆ ಹಾಕಿ ಒಟ್ಟು 5 ಸುದ್ದು ಮಾಡಿಟ್ಬಿಡ್ತೀನಿ ನೋಡ್ರಿ ನಾನು. ಆಮೇಲೆ ನಾನು ಉಳಿದು 1-1:30 ಸಪೋಸ್ 2 ಉಂಡ್ರು ನನ್ನ ಹಸ್ಬೆಂಡಿಗೆ ಮಿಕ್ಕಿದ್ದು ಅಂತ ಹೇಳಿ. ಸೊ ಚಪಾತಿ ಮಾಡತ್ತೀನಿ ನೋಡ್ರಿ ಹಾಗೆ. ಸೊ ಇವಾಗ ಪಲ್ಯ ಆಯಿತು, ಚಪಾತಿ ಆಯಿತು, ಮತ್ತು ರೈಸ್ ಕೂಡ ಮಾಡಕ್ಕೆ ಇಡಬೇಕು. ಅಕ್ಕಿ ಇನ್ನೊಂದು ಚೂರು ನೆನಿಲಿ ಅಂತ ಅಂದ್ಕೊಂಡೆ. ಇನ್ನು ಲಾಸ್ಟ್ ವೀಕು ಮಮ್ಮಿ ಬಂದಾಗ ಹೋಳಿಗೆ ಮಾಡಿದರು. ಹೂರಣ ತೆಗೆದಿಡು ಮಮ್ಮಿ, ನಾ ಕಡುಬು ಮಾಡ್ತೀನಿ ಅಂತ ಅಂದಿದ್ದೆ. ಬಟ್ ಇವಾಗ ಕಡುಬು ಮಾಡ್ಬೇಕಂದ್ರೆ ಎಣ್ಣೆ ಒಳಗೆ ಕರೆದಿದ್ದು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನೇ ನೋಡೋಣ ಟ್ರೈ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಬಟರ್ ಪೇಪರ್ ಮೇಲೆ ಹೋಳ್ಗೆ ಮಾಡೀನಿ. ಸೊ ಕಂಟಿನ್ಯೂ ಆಗಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ನಂಗೆ ಆಲ್ಮೋಸ್ಟ್ ಹೋಳ್ಗೆ ಅದೆಲ್ಲ ಮಾಡಕ್ಕೆ ಸ್ವಲ್ಪ ಬರೋದು ಡೌಟ್. ನೋಡೋಣ್ರಿ, ಚೆಕ್ ಮಾಡೋಣ ಬಟರ್ ಪೇಪರ್ ಮೇಲೆ ಹರಿತವ ಇಲ್ಲ ಗೊತ್ತಿಲ್ಲ. ಅಂದರೆ ಜಾಸ್ತಿ ಹಿಟ್ಟು ಹಿಡಿದು ಸ್ವಲ್ಪ ಹೂರಣ ತುಂಬಿ ಮಾಡೀನಿ. ಹರಿದಿಲ್ಲ, ಪರವಾಗಿಲ್ಲ, ಒಂದು ರೇಂಜಿಗೆ ಮಾಡೀನಿ ನೋಡ್ರಿ. ಹಿಂಗಾಗ್ಯಾವ ನೋಡ್ರಿ ಹೋಳ್ಗೆ. ಅಂದ್ರೆ ಈಗ ದೊಡ್ಡವ್ರು ಮಾಡ್ತಿರಲ್ರಿ, ದೊಡ್ಡ ಹೋಳಿಗೆ ಮಾಡಕ್ಕೆ ಬರಲ್ಲ. ಇಷ್ಟ ಹೆಂಗಾದ್ರೂ ಸಣ್ಣವಾದ್ರೂ ಬಾಯಿ ಒಳಗೆ ತಿನ್ನೋದು ಹೆಂಗಾದ್ರೂ ಓಕೆ ಅಂತ ಅಂದ್ಕೊಂಡು ಸೊ ಇಷ್ಟ ಕ್ಯೂಟಾಗಿ ಸಣ್ಣದ ಹೋಳಿಗೆ ಮಾಡಿ ನೋಡ್ರಿ ಇವತ್ತು. ಹೆಂಗಾಗ್ಯದ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಪಲ್ಯ ಅನ್ನ ಇಂಥವೇನಾರ ಇದ್ರೆ ಎಲ್ಲ ಎಕ್ಸ್ಪರ್ಟ್ ಮಾಡಿ ಮುಗಿಸ್ಬಿಡ್ತೀನಿ ರೀ. ಈ ಚಪಾತಿ ರೊಟ್ಟಿ ಹೋಳ್ಗೆ ಇಂಥವಂದ್ರೆ ಬರ್ತಾವೆ ನೋಡ್ರಿ ನನಗೆ. ಎಸ್, ಫೈನಲಿ ಹೋಳ್ಗೆ ರೆಡಿ ಆಗ್ಯದ್ರಿ. ನನ್ನ ಹಸ್ಬೆಂಡ್ ಪ್ಲೇಟ್ ಒಳಗೆ ಹಾಕೊಂಡು ಮಸ್ತ್ ತುಪ್ಪ ಹಾಕೊಂಡು ತಿನ್ನಕತ್ತಾರ ನೋಡ್ರಿ. 2 ಅಂದ್ರೆ 2 ಮಾಡಿದ್ದೀನಿ ರೀ. ಹೆಂಗೋ ಊರ್ನ ಫ್ರಿಜ್ ಒಳಗೆ ಇಟ್ರೆ ಮತ್ತೆ ಯಾವಾಗಾರ ಚಪಾತಿ ಮಾಡ್ದೆ ಬಿಸಿ ಬಿಸಿ ಹೋಳ್ಗೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಫ್ರಿಜ್ ಒಳಗೆ ಇಟ್ಟಿದ್ದೆ ನೋಡ್ರಿ. ನಾನು ಹಂಗೆ ಬರೀ ಊಟ ಮಾಡೋಣಂತ ಇವಾಗ. ಇನ್ನು ಊಟಕ್ಕೆ ಏನೆಲ್ಲ ಆಯ್ತಪ್ಪ ಅಂತಂದ್ರೆ ಅಡುಗೆ ಮಾಡಾಗ ನೀವು ನೋಡ್ಬಿಟ್ಟಿರಿ, ಚಪಾತಿ, ಪಲ್ಯ, ಹೋಳ್ಗೆ, ರೈಸ್, ಮೊಸರು ಮತ್ತು ಅಗಸಿ ಚಟ್ನಿ. ಸೊ ಇದಿಷ್ಟು ಆಯ್ತು ನೋಡ್ರಿ ಊಟಕ್ಕೆ. ಊಟ ಮಾಡೋಣಂತ ಬರ್ರಿ. ಎಸ್ ಗಾಯ್ಸ್, ಮಧ್ಯಾಹ್ನ ಊಟ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾದ್ಮೇಲೆ ಮತ್ತೆ ಈವ್ನಿಂಗ್ ಎದ್ದು ಇವರು ಟಿ ವಿ ನೋಡ್ಕೊತ ಕುಂತಿದ್ರಿ. ಹಂಗೆ ನಾನು
ಎಣ್ಣೆ ಹಚ್ಚಿದ್ರಾಯ್ತು ಅಂತ ಹೇಳಿ ಅವ್ರಿಗೂ ಎಣ್ಣೆ ಹಚ್ಚಾಕತ್ತೀನಿ ನೋಡ್ರಿ. ವಾರದಾಗ ಮಿನಿಮಮ್ 2 ರಿಂದ 3 ಸತಿ ನನ್ನ ಹಸ್ಬೆಂಡ್‌ಗೆ ಹಿಂಗೆ ಎಣ್ಣೆ ಹಚ್ಚಿ ನಾನು ಮಸಾಜ್ ಅಂತೂ ಮಾಡೇ ಮಾಡ್ತೀನಿ ರೀ. ಯಾಕಪ್ಪ ಅಂತ ಅಂದ್ರ ಆಫೀಸಿಗೆ ಹೋಗ್ತಾರ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಅದ್ರ ಸಲುವಾಗಿ ಹೇರ್ ಫಾಲ್ ಆಗ್ತಿರ್ತದ. ಸೊ ಈ ಥರ ಆಯಿಲ್ ಹಚ್ಚಿದ್ರ ಅವ್ರಿಗೂ ತಲಿ ಹಗುರ ಅನಸ್ತದ, ನಿದ್ದಿ ಬರ್ತದ ಚಂದಾಗ, ಇವನ್ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾವ. ಇನ್ನೊಂದು ನಾವು ಪ್ರೀತಿಯಿಂದ ಹಚ್ಚೋದ್ರಿಂದ ಅವ್ರು ಇಷ್ಟಪಟ್ಟು ಹಚ್ಚಿಸ್ಕೊಂತಾರ. ಹಂಗಾಗಿ ಟಿವಿ ನೋಡ್ಕೊಂತನ ಅವರು ನೋಡಾತಿದ್ರು, ನಾನು ನೋಡಾತಿದ್ದೀನಿ ರೀ. ಹಿಂಗೆ ಎಣ್ಣೆ ಹಚ್ಚಿ ಸ್ವಲ್ಪ ಅವ್ರಿಗೆ ಮಸಾಜ್ ಮಾಡಿದ್ರ ಅವ್ರಿಗೂ ಇಷ್ಟ ಆಗ್ತದ. ಯಾಕಪ್ಪ ಅಂತ ಅಂದ್ರ ನಮ್ಮ ಮನಿನೇ ಫುಲ್ ಭಾರ ಹೊತ್ಕೊಂಡಿರ್ತಾರ್ರಿ. ಈವನ್ ದುಡ್ಡಿಂದು ಒಂದೇ ವಿಚಾರ ಅಲ್ಲ, ಪ್ರತಿಯೊಂದನ್ನು ಅವರೇ ಹೊತ್ಕೊಂಡಿರ್ತಾರ. ಎಷ್ಟೊಂದು ಟೆನ್ಷನ್ಸ್ ಇರ್ತಾವ. ಮನಿಯೊಳಗ ಹೆಣ್ಮಕ್ಳಿಗಿಂತ ಹೊರಗಡೆ ದುಡ್ಕೊಂಡ್ ಬರುವಂತ ಗಂಡ್ ಮಕ್ಳಿಗೆ ಜಾಸ್ತಿ ಇರ್ತಾವ. ಈ ಥರ ನಾವು ಅವ್ರಿಗೆ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಟೆನ್ಷನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು ಕಡಿಮೆ ಆಗ್ತಾವಂತ ಹೇಳ್ಬೋದು ನೋಡ್ರಿ. ನಾನ್ ನೋಡ್ರಿ ಎಣ್ಣೆ ಹಚ್ಕೊಂಡ್ 2 ಜಡಿ ಹಾಕೊಂಡ್ ಸರ್ವ್ ಮಾಡಾಕತ್ತೀನಿ ನೋಡ್ರಿ. ಯೆಸ್ ಗೈಸ್, ಆಲ್ವೇಸ್ ಎಣ್ಣೆ ಹಚ್ಕೊಂಡಾಗ ಈ ಥರ 2 ಜಡಿ ಹಾಕೋಬೇಕಂತ ಅನಸ್ತೈತ್ರಿ. ಸೊ ಹಂಗಾಗಿ ಟ್ರೈ ಮಾಡೀನಿ. ನನ್ನಷ್ಟಕ್ಕೆ ನಾನೇ ಹಾಕ್ಕೊಂಡಿರೋದ್ರಿಂದ ಅಷ್ಟೊಂದು ಕ್ಲೀನಾಗಿ ಬಂದಿಲ್ಲ. ಇಟ್ಸ್ ಓಕೆ, ನಾಟ್ ಪರ್ಫೆಕ್ಟ್. ಎಸ್, ಇದಾಗಿದ್ರಿ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ರೀ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್.